Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕಿನ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ವತಿಯಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ 137ನೇ ಜನ್ಮ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಸಂಡೂರು ಪಟ್ಟಣದ ಆದರ್ಶ ಕಲ್ಯಾಣ ಮಂಟಪದಲ್ಲಿ ಮುಗ್ಧ ಮನದಲ್ಲಿ ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡು ಕಟ್ಟುವ ಅದ್ಭುತ ಶಿಲ್ಪಿಯ 100 ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಪ್ರಭು ಮಹಾಸ್ವಾಮಿಗಳು ವಿರಕ್ತಮಠ, ಅಧ್ಯಕ್ಷತೆಯಲ್ಲಿ ಶಾಸಕಿ ಇ ಅನ್ನಪೂರ್ಣ ತುಕಾರಾಂ, ವಿಶೇಷ ಉಪನ್ಯಾಸಕರಾದ ಐ.ಬಿ. ಜಿನಕೊಪ್ಪ, ಶಾಲಾ ಶಿಕ್ಷಣ ಇಲಾಖೆ ನಿವೃತ್ತ ಉಪನಿರ್ದೇಶಕರು ಗದಗ, ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಐ.ಆರ್. ಅಕ್ಕಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಡಗಿನ ಬಸಪ್ಪ, ಸಾವಿತ್ರಿಬಾಯಿ ಫುಲೆ ಸಂಘ ಅಧ್ಯಕ್ಷರಾದ ಪ್ರೇಮ ಕೆ, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ತಾಲೂಕಿನ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ಜನಪ್ರತಿನಿಧಿಗಳು ಭಾಗವಹಿಸಿದ್ರು. ಪ್ರಜೆಯಾಗಿ ಶಿಕ್ಷಕದ ಒಂದು ಕುಲಕ್ಕೆ ಕಳಸಪ್ರಾಯರಾಗಿ ರಾಷ್ಟ್ರಪತಿಯಾಗಿ ಉತ್ತಮ ಶಿಕ್ಷಕರಾಗಿ ಇವತ್ತು ಅವರ ಹೆಸರಿನಲ್ಲಿ ಆಚರಣೆಯನ್ನ ನಾವು ಇವತ್ತಿನ ದಿನ ಮಾಡ್ತಾ ಇದ್ದೇವೆ. 137ನೇ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ರವರ ಜನ್ಮ ದಿನಾಚರಣೆಯ ಈ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 5ರಂದು ನಾನು ಇಲ್ಲಿ ಬಂದು 6 ವರ್ಷದಿಂದಲೂ ಕೂಡ ಆ ದಿನಾಂಕವನ್ನ ನಾವು ಬದಲಾವಣೆ ಮಾಡಲಾರ್ದೇ ಅದೇ ದಿನನೇ ಮಾನ್ಯ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ವಿ. ಈ ಬಾರಿ ಸಾರ್ವತ್ರಿಕ ರಜೆ ಮತ್ತು ಇನ್ನಿತರ ಒಂದು ಕಾರಣಗಳಿಂದಾಗಿ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮವನ್ನ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಇಲಾಖೆಗೆ ಸದಾಕಾಲ ಅಪ್ಪವರ ಅಂದಾಗ ಏನಾದರೂ ಕೂಡ ನೈತಿಕ ಮೌಲ್ಯಗಳ ಬಗ್ಗೆ ಶಿಕ್ಷಣ ಇಲಾಖೆಯಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಚರ್ಚೆಯನ್ನ ನಾನು ಸುರು ಹಚ್ಚಿಕೊಂಡಾಗ ಬಹಳಷ್ಟು ಹೃದಯ ಸ್ಪರ್ಶಿಯಾಗಿ ಬೆನ್ನು ತಟ್ಟಿ ಬಿಯೋರೆ
ನೀವು ಏನು ಕೆಲಸ ಮಾಡಿದ್ರು ಕೂಡ ನಿಮ್ಮ ಜೊತೆ ನಾನು ಮತ್ತು ನನ್ನ ಮಠ ಇರುತ್ತಾ ಅಂತಕ್ಕಂಥ ಒಂದು ಮನೋಸ್ಥಿತಿಯೊಂದಿಗೆ ಸದಾಕಾಲ ಬೆಂಬಲಿಸಿ ಇವತ್ತ ಹಂಬಲಿಸ್ತಕ್ಕಂಥ ನಮ್ಮ ಎಲ್ಲ ಶಿಕ್ಷಕ ಸಹೋದ್ಯೋಗಿಗಳಿಗೆ ಮಾರ್ಗದರ್ಶನವನ್ನ ಆಶೀರ್ವಾಚನವನ್ನ ನೀಡಲು ಬಂದಿರತಕ್ಕಂಥ ಪ್ರಭುಮಹಾಸ್ವಾಮಿಗಳ ಪಾದಾರಂಜಗಳಿಗೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡಮಟ್ಟು. ಹಾಗೇನೆ ನಮ್ಮ ಎಲ್ಲ ರೀತಿಯ ತಾಲೂಕಿನ ಶೈಕ್ಷಣಿಕ ಚಟುವಟಿಕೆಗಳಿಗೆ ಸಾಹೇಬರು ಆಗಾಗ ಹೇಳ್ತಾನೆ ಇರ್ತಾರೆ. ಪ್ರತಿ ಹಂತದಲ್ಲಿಯೂ ಕೂಡ ಶಿಕ್ಷಣ ಮತ್ತು ಆರೋಗ್ಯ ನನ್ನ ಎರಡು ಕಣ್ಣುಗಳಿದ್ದ ಹಾಗೆ ಆ ಎರಡು ವ್ಯವಸ್ಥೆ ಸುಧಾರಣೆ ಆದರೆ ನಮ್ಮ ವ್ಯವಸ್ಥೆಯನ್ನ ಬದಲಾವಣೆ ಮಾಡಬಹುದು ಅಂತಂದು ಸನ್ಮಾನ್ಯ ಶ್ರೀ ಲೋಕಸಭೆಯ ಸದಸ್ಯರು ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ತುಕಾರಾಮ್ ಸಾಹೇಬರು ಸದಾಕಾಲ ನಮ್ಮ ಜೊತೆ ಬೆಂಬಲವಾಗಿ ನಿಲ್ಲುವುದರ ಜೊತೆಗೆ ಅನೇಕ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಶೈಕ್ಷಣಿಕ ವಿಚಾರಗಳನ್ನ ಮನದಟ್ಟು ಮಾಡತಕ್ಕಂಥ ತಮ್ಮ ಬಾಲ್ಯದ ದಿನಗಳಲ್ಲಿ ಅನುಭವಿಸತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ಈ ಮತಕ್ಷೇತ್ರದ ಯಾವ ಮಗುವೂ ಕೂಡ ಅನುಭವಿಸಬಾರದು, ಅದಕ್ಕೆ ಹೊಸ ಒಂದು ಚೈತನ್ಯವನ್ನ ರೂಪವನ್ನ ಕೊಡಬೇಕು ಅಂತಕ್ಕಂಥ ಒಂದು ಮನೋಸ್ಥಿತಿಯಿಂದ ಬೆಂಗಾವಲಾಗಿ ನಿಲ್ಲುವುದರ ಜೊತೆಗೆ ನಮ್ಮ ಅನೇಕ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಇವತ್ತ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಪ್ರಾಮಾಣಿಕವಾಗಿರ್ತಕ್ಕಂಥ ಜೊತೆಗೆ ಮಾದರಿಯ ಶಾಸಕರು ಕೆಲಸ ಹೇಗೆ ಮಾಡಬೇಕು ಅನ್ನೋದಕ್ಕೆ ಇವತ್ತ ನಮ್ಮೆಲ್ಲ ತಾಲೂಕು ಆಡಳಿತಕ್ಕೆ ಮಾದರಿಯೂ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಮತಿ ಅನ್ನಪೂರ್ಣ ಮೇಡಮ್ ಅವರು ಮಾನ್ಯ ಶಾಸಕರು ಇವತ್ತ ನಮ್ಮ ಜೊತೆ ಇದ್ದಾರೆ. ಸ್ವತಂತ್ರ ಸಿಕ್ಕು ಇಷ್ಟು ವರ್ಷಗಳಾದರೂ ಕೂಡ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಗ ಇನ್ನು 71% ಮಾತ್ರ ಸಾಕ್ಷರತೆಯ ಒಂದು ಪ್ರಮಾಣವನ್ನು ನಾವು ಹೊಂದಿದ್ದೇವೆ. ಇನ್ನು 29% ಮಕ್ಕಳು ನಾವು 3 ವರ್ಷದಿಂದ ಅವರ 10ನೇ ತರಗತಿ ಪಾಸ್ ಆಗುವವರೆಗೆ ನಾವು ನೋಡಿದ್ರೆ ಅಲ್ಲೇ ವೇಸ್ಟೇಜ್ ಮತ್ತು ಸ್ಟಾಗ್ನೇಷನ್ ಗ್ಯಾಪ್ ಅನ್ನ ನಾವು ನೋಡ್ತಾ ಹೋದ್ರೆ ಇನ್ನ 29% ಮಕ್ಕಳು ಇವತ್ತ ನಮ್ಮ ಶಾಲೆಯ ಅಂಗಳದಿಂದ ಹೊರಗುಳಿದಿದ್ದಾವೆ. ಆಗಾಗ ಶಾಲೆಗೆ ಬರ್ತಾ ಇವೆ, ಎಲ್ಲ ರೀತಿಯ ಸೌಲಭ್ಯಗಳನ್ನ ನಾವು ಕೊಡ್ತಾ ಇದ್ದೇವೆ. ಅನಕ್ಷರಸ್ಥ ತಂದೆ ತಾಯಿಗಳಿಗೆ ಜಾಗ್ರತೆ ಇಲ್ಲದೆ ಇರುವುದರಿಂದಾಗಿ ಇವತ್ತ ಬಹಳಷ್ಟು ಮಕ್ಕಳು ನಾವು ಎಷ್ಟೇ ಶಾಲೆಗಳಲ್ಲಿ ಜಾಗೃತಿಯನ್ನು ಮಾಡ್ತಾ ಇದ್ರೂ ಕೂಡ ಬಾಲ್ಯ ವಿವಾಹಗಳಿಗೆ ಒಳಗಾಗ್ತಕ್ಕಂಥದ್ದನ್ನು ಕೂಡ ನಾವು ಇವತ್ತಿನ ದಿನ ಗಮನಿಸ್ತಾ ಇದ್ದೇವೆ. ಅದಕ್ಕೆ ಮಕ್ಕಳಲ್ಲಿ ಬಾಲ್ಯದಲ್ಲಿ ನೈತಿಕ ಮೌಲ್ಯಗಳನ್ನ ಹಿಂದೆ ನಾವು ಶಾಲೆ ಕಲಿತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಜ್ಜಿ ಅಜ್ಜ ತಂದೆ ತಾಯಿ ಬಂಧು ಬಳಗ ಅವರೆಲ್ಲರೂ ಕೂಡ ಅನೇಕ ನೈತಿಕ ಮೌಲ್ಯಗಳಿಂದ ನೋಡಿರ್ತಕ್ಕಂಥ ಕಥೆಗಳನ್ನ ಹೇಳುವುದರ ಮೂಲಕ ಅಲ್ಲಿಯ ವ್ಯತೆ, ಅಲ್ಲಿಯ ಸಂತೋಷ, ಅಲ್ಲಿಯ ಉತ್ಕೃಷ್ಟವಾಗಿರ್ತಕ್ಕಂಥ ಜೀವನ ಸಿದ್ಧಾಂತಗಳ ಬಗ್ಗೆ ನಮಗೆಲ್ಲ ಏನ್ ಮಾಡ್ತಿದ್ರು, ತಿಳಿ ಹೇಳ್ತಿದ್ರು. ಎಲ್ಲೋ ಒಂದು ಕಡೆ ಓದುವ ಸಂಸ್ಕೃತಿಯಿಂದ ನಾವು ದೂರ ಹೋಗ್ತಾ ಇದ್ದೇವೆ ಏನೋ ಅಂತಕ್ಕಂಥ ಒಂದು ಮನೋಭಾವನೆ ನನ್ನಲ್ಲಿ ಇವತ್ತ ಕಾಡ್ತಾ ಇದೆ. ದಯಮಾಡಿ ಪ್ರತಿನಿತ್ಯ ಶಿಕ್ಷಕರು ಪ್ರತಿದಿನ ಪ್ರತಿ ತರಗತಿಯಲ್ಲಿ ಓದಬೇಕು. ಓದಿರ್ತಕ್ಕಂಥದನ್ನ ಮಕ್ಕಳ ಮಸ್ತಕಕ್ಕೆ ಟ್ರಾನ್ಸ್ಫರ್ ಮಾಡುವುದರ ಮೂಲಕ ಅವರನ್ನ ಟ್ಯಾಲೆಂಟ್ ಆಗುವಂತ ಒಂದು ರೀತಿಯಲ್ಲಿ ತಾವು ಅವರ ಬೆಳವಣಿಗೆಗೆ ಪೂರಕವಾಗಿ ಕರ್ತವ್ಯವನ್ನ ನಿರ್ವಹಿಸಬೇಕು ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಒಂದು ಮಗುವಿನ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಪೋಷಕರ ಪಾತ್ರ ಮತ್ತು ಸಮಾಜದ ಪಾತ್ರ ಮತ್ತು ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು. ಇದನ್ನ ತಾವು ಅತ್ಯಂತ ಜವಾಬ್ದಾರಿಯುತವಾಗಿ ತಾವು ನಿರ್ವಹಿಸಿಬಿಟ್ರೆ ನಮ್ಮ ಒಂದು ಉತ್ತಮವಾದ ಸಮಾಜ ನಿರ್ಮಾಣಕ್ಕೆ ತಮ್ಮ ಕೊಡುಗೆ ತುಂಬಾ ಬೆಲೆ ಬಾಳತಕ್ಕಂಥದ್ದು ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ಹಿರಿಯ ಗೌರವಾನ್ವಿತ ಶಿಕ್ಷಕರು ಹಾಗೂ ನಿವೃತ್ತ ಶಿಕ್ಷಕರನ್ನು ಗೌರವಿಸಿ ಸನ್ಮಾನಿಸಲಾಯಿತು.